ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅದೇನು ಬರಬಾರದು ರೋಗ ಬಂದಿದೆಯೋ ಜನಕ್ಕೆ ಗೊತ್ತಾಗ್ತಿಲ್ಲ. ಬ್ಯಾಗ್ಗಳನ್ನು ಬಿಟ್ಟು ಹೋಗ್ತೀರಾ, ದುಡ್ಡಿರೋ ಬ್ಯಾಗನ್ನು. ಅಲ್ಲ ರೀ, ಹೆತ್ತು ಮಗುನೂ ಕೂಡ ಬಿಟ್ಟು ಹೋಗ್ತಿರಲ್ರಿ ನೀವು. ಏನಾಗಿದೆ ನಿಮಗೆಲ್ಲ ಅಂತ ಸುದ್ದಿ ನೋಡಿ. ಇದನ್ನ ಗಡಿಬಿಡಿಯಲ್ಲಿ ನನ್ನನ್ನೇ ಮರ್ತೋಗ್ಬಿಟ್ಟಿಯಾ ಅಮ್ಮ ಅಂತ ಕೇಳುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಆ ಮಕ್ಕಳು. ಟ್ರಿಪ್ಪಿಗೆ ಹೋಗುವಂಥ ಸಂದರ್ಭದಲ್ಲಿ ಮಗುವನ್ನೇ ಮರ್ತೋಗ್ಬಿಟ್ಟಿದ್ದಾಳೆ, ಅದು ಹೆತ್ತು ತಾಯಿ. ಕ್ಯಾಬ್ನಲ್ಲಿ ಮಗುವನ್ನ ಮರ್ತೋಗ್ಬಿಟ್ಟಿದ್ದಾರೆ ಪೋಷಕರು. 4 ವರ್ಷದ ಮಗು ಕಾರ್ನಲ್ಲಿ ಇದ್ದೇ ಮಾಡಿದೆ. ಮಗುವನ್ನ ಮರೆತು ಕ್ಯಾಬ್ನಿಂದ ಇಳಿದು ಪೋಷಕರು ಹೋಗ್ಬಿಡ್ತಾರೆ. ಕನಿಷ್ಠ ಜ್ಞಾನ ಬೇಡವೇನ್ರಿ? ಫೆಬ್ರವರಿ 14ರಂದು ಬೆಂಗಳೂರಿನ ಪೊನ್ನಪ್ಪ ಲೇಔಟ್ನಲ್ಲಿ ಆಗಿರುವಂಥ ಘಟನೆ ಇದು. ಕೊನೆಗೆ ಪೋಷಕರಿಗೆ ಮಗು ನೆನಪಾಗತ್ತಂತೆ, ಅಲ್ಲಿವರೆಗೂ ನೆನಪಾಗಿಲ್ಲ. ಅಯ್ಯೋ ಯಾಕ್ರಿ ಹೆತ್ತರಿ ಮಗುವನ್ನ? ಆಮೇಲೆ 112ಗೆ ಫೋನ್ ಮಾಡ್ತಾರೆ. ಅವರು ಕ್ಯಾಬ್ ಚಾಲಕನ ಲೊಕೇಶನ್ನ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ, ಎಲ್ಲಿ ಹೋದ ಏನು ಅಂತ ಹೇಳಿ. ಟ್ರ್ಯಾಕ್ ಮಾಡಿದ ನಂತರ ಪಾಪ ಹುಡುಕೊಂಡು ಬಂದು ಮಗುವನ್ನು ಕೊಡ್ತಾರೆ. ಥೂ 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 4 ವರ್ಷದ ಮಗು ನನ್ನ ಜೊತೆಗಿದೆ, ಅದು ಮಲ್ಕೊಂಡಿದೆ ಅಂತ ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥವ್ರು ಕಾರ್ ಹತ್ತಿ ಕಾರ್ ಎಳೆದು ಹೋಗ್ತಿರಲ್ರಿ ನೀವು. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಏನ್ರಿ ಆಗಿದೆ ಜನಕ್ಕೆ? ಅಲ್ಲಿ ನೋಡಿದರೆ ವಿಧಾನಸೌಧದಲ್ಲಿ KG ಗಟ್ಟಲೆ ಇರುವಂಥ ಚಿನ್ನ ಬಿಟ್ಟು ಹೋಗ್ತಾರೆ, ಲಕ್ಷಗಟ್ಟಲೆ ಬ್ಯಾಗನ್ನು ಬಿಟ್ಟು ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಮಗುವನ್ನೇ ಕಾರಲ್ಲಿ ಬಿಟ್ಟು ಹೋಗ್ತಾರೆ. ಏನಾಗಿದೆ ಅಂತ ನಮ್ಮ ಜನಕ್ಕೆ? ಅರುಣ್, ಬ್ಯಾಗು ಚಿನ್ನ ಓಕೆ, ಆದ್ರೆ ಮಗುನೇ ಮರ್ತು ಹೋಗ್ತಾರೆ ಪೋಷಕರು ಅಂತಂದ್ರೆ ನಿಜಕ್ಕೂ ಒಂದು ಹಂತದಲ್ಲಿ ಅದು ವಿಚಿತ್ರ ಅಂತ ಅನ್ಸುತ್ತೆ. ಕಳೆದ ಬಾರಿ ಒಂದು ಘಟನೆ ಆಗಿತ್ತು, ಜುವೆಲ್ ಶಾಪ್ ಅಲ್ಲಿ ಮಗಳನ್ನ ಬಿಟ್ಟು ಹೋಗಿರುವಂತಹ ಹೆತ್ತವರು. ಸೊ ಈಗ ಅದೇ ರೀತಿ ಅಂದ್ರೆ ಟ್ರಿಪ್ ಹೋಗಿದ್ದಾರೆ, ಎಲ್ಲ ಫ್ಯಾಮಿಲಿ ಸಮೇತ ಟ್ರಿಪ್ಗೆ ಹೋಗಿದ್ದಾರೆ. ಟ್ರಿಪ್ ಇಂದ ವಾಪಸ್ ಮನೆಗೆ ಮರಳಬೇಕಾದ್ರೆ ಕ್ಯಾಬ್ ಅನ್ನ ಬುಕ್ ಮಾಡಿದ್ದಾರೆ. ಕ್ಯಾಬ್ ಅನ್ನ ಬುಕ್ ಮಾಡಿ ಇಳಿದಿದ್ದಾರೆ, ಮನೆ ಬಂದಾಗ ಅಪಾರ್ಟ್ಮೆಂಟ್ ಬಂದಾಗ ಇಳಿದಿದ್ದಾರೆ. ಬಟ್ ಮಗುನ ಕ್ಯಾಬ್ ಅಲ್ಲೇ ಮರೆತು ಬಿಟ್ಟಿದ್ದಾರೆ. 4 ವರ್ಷದ ಮಗು, ಅದು ಪಾಪ ನಿದ್ದೆ ಮಾಡ್ತಾ ಇತ್ತು ಕ್ಯಾಬ್ ನಲ್ಲೇ. ಬಂದ್ಬಿಟ್ಟಿದ್ದಾರೆ. ಮಗುನ ಹೇಗ್ ಮರಿತಾರೆ ಅನ್ನುವಂಥದ್ದೇ ಪ್ರಶ್ನೆ. ಬಟ್ ಮರ್ತ್ ಹೋಗಿದ್ದಾರೆ. ಇಳಿದ ಮೇಲೂ ಕೂಡ ಅವರಿಗೆ ಗೊತ್ತಾಗಿಲ್ಲ ಮಗು ಇಲ್ಲ ನಮ್ ಜೊತೆಗೆ, ಮಗುನ ಕರ್ಕೊಂಡ್ ಬಂದಿಲ್ಲ. ಸಾಮಾನ್ಯವಾಗಿ ಮಕ್ಕಳು 4 ವರ್ಷ ಆದ್ರೆ ನಡೀತಾರೆ, ಜೊತೆಗೆ ಬರ್ತಾರೆ ಅಂತೇನು ಅನ್ಕೊಂಡ್ ಸೀದಾ ಹೋಗಿದ್ದಾರೆ ಅವರು. ಅದಾದ್ಮೇಲೆ ಮಗು ಇಲ್ಲ ಅನ್ನೋದು ಗಮನಕ್ಕೆ ಬಂದಿದೆ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಪುಣ್ಯಕ್ಕೆ ಪೊಲೀಸರು ಒಂದು 2 ಮಿನಿಟ್ಸ್ ಅಲ್ಲಿ 112 ಕಾಲ್ ಮಾಡಿದ 2 ಮಿನಿಟ್ಸ್ ಅಲ್ಲಿ ಹೆಣ್ಣೂರು ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಅದಾದ್ಮೇಲೆ ಅವರು ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿದ್ದಾರೆ. ಈವನ್ ಕ್ಯಾಬ್ ಡ್ರೈವರ್ಗೂ ಕೂಡ ಗೊತ್ತಾಗಿಲ್ಲ ಮಗು ಮಲಗಿದೆ ಕ್ಯಾಬ್ ಅಲ್ಲಿ ಅನ್ನುವಂಥದ್ದು. ಬಹುಶಃ ಪೋಷಕರ ಗಮನ ಇಲ್ಲದೆ ಇದ್ರು ಕ್ಯಾಬ್ ಡ್ರೈವರ್ಸ್ ಗೊತ್ತಾಗಿದ್ರೆ ಇಳಿಸ್ ಹೋಗ್ತಿರ್ತಿರೋ ಏನೋ. ಆಮೇಲೆ ಲೊಕೇಶನ್ ಟ್ರ್ಯಾಕ್ ಮಾಡಿ ಚಾಲಕನಿಗೆ ಹೇಳಿ ವಾಪಸ್ ಬರೋದಕ್ಕೆ ಹೇಳಿ ಅದಾದ್ಮೇಲೆ ಮಗುವನ್ನ ಪೋಷಕರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಕೂಡ ಪೋಷಕರಿಗೆ ಬುದ್ಧಿಯನ್ನ ಹೇಳಿದ್ದಾರೆ. ಈ ತರ ಮಾಡಬೇಡಿ, ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಮಗುವನ್ನೇ ಮರ್ತು ಹೋಗೋದು ಅಂದ್ರೆ ಏನು ಅನ್ನುವಂಥದ್ದು. ಬಟ್ ಸದ್ಯಕ್ಕೆ ಮಗು ಸೇಫ್ ಆಗಿದೆ, ಮಗು ಪೋಷಕರ ಮಡಿಲಿಗೆ ಸೇರಿದೆ. ಬಟ್ ಮಕ್ಕಳ ವಿಚಾರದಲ್ಲಿ ಈ ರೀತಿ ನಿರ್ಲಕ್ಷ್ಯ ಮಾಡೋದು ಅಥವಾ ಮರ್ತು ಹೋಗೋದು ಅಂತಂದ್ರೆ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಒಂದ್ ರೀತಿಯಲ್ಲಿ ವಿಚಿತ್ರ ಘಟನೆ ಈಗ ಬೆಂಗಳೂರಿನಲ್ಲಿ ನಡೆದಿದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.